ಅಣ್ಣ ಇದು ಎಷ್ಟು ತಿಂಗಳು ಕರು ಏನಾರು ಗೊತ್ತಾ ಅಣ್ಣ? ಮನೆ ಕೊಟ್ಟಿರೋದಲ್ಲ. ಗೊತ್ತಾಯ್ತು ಅಣ್ಣ. ಎಷ್ಟು ತಿಂಗಳು ಇದು? 8 ತಿಂಗಳು ತುಂಬಾ. 8 ತಿಂಗಳು ರನ್ನಿಂಗ್ ಅಣ್ಣ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಅಣ್ಣ? ನನ್ನ ಹೆಸರು ಭರತ್ ಕುಮಾರ್ ಅಂದ್ಬಿಟ್ಟು. ನಮ್ಮದು ಕಳ್ಬಾಳು ಗ್ರಾಮ, ಜಿಗ್ನಿ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಎಷ್ಟೋ ದಿನ ಆದಮೇಲೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಡಿಯೋ ಮಾಡೋಕ್ಕೆ. ಲಾಸ್ಟ್ ಟೈಮ್ ಬಿದ್ದೂರಿನಿತ್ತು, ಬರೋಕ್ಕಾಗಲಿಲ್ಲ ಅಣ್ಣ. ಇದು ಏನಾರು ಹೆಸರೇನು ಇಕ್ಕಿದ್ದೀರ ಅಣ್ಣ ಕಳಿಸ್ತು? ಅನನ್ಯ ಅಂತ ಇಟ್ಟಿದ್ದೀನಿ. ಅದನ್ಯ ಏನು ಕಣ? ಅದನ್ಯ ಅದು ಅದರ ಅರ್ಥ ಬಂದು ಕಿಂಗ್ ಲೈಕ್ ಎ ಕ್ಯೂನ್ ಅಂದ್ಬಿಟ್ಟು, ಅಂದರೆ ರಾಜನ್ ಥರ ರಾಣಿ. ಇದು ನೋಡಕ್ಕೆ ಎಲ್ಲ ಗಂಡನ ರೂಪ, ಎಲ್ಲ ಓರಿ ರೂಪ, ಹೆಣ್ಣು. ಅದಕ್ಕೋಸ್ಕರ ಸಿಗ್ತದೆ. ಓಕೆ ಓಕೆ ಅಣ್ಣ. ಯಾವ ಬೆಡ್ರೈನ್ ಇದು? ಬಸ್ತಿ ಬೆಡ್ರೈನು. ಓಕೆ. ಅಯಗ್ರೀವ ಇತ್ತಲ್ಲ, ಅಯಗ್ರೀವ ಮಗಳು. ಇದ್ರ ತಾಯಿ ಬಂದಿನೋ ಬಸ್ತಿ ಓರಿ ಮಗಳು. ಓಕೆ 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 ಅಣ್ಣ. ಇವಾಗ ನಗರಕ್ಕೆ, ಇವಾಗ ಬೆಂಗಳೂರು ನಗರದ ಎಲ್ಲ ಹೊಂದ್ಕೋತಾವ ಅಣ್ಣ ನಿಮ್ಮ ಜೊತೆ ಇವು? ಹೊಂದ್ಕೊಳ್ಳೋದೇನೋ ನಮ್ಮ ಪೂರ್ವಿಕರ ಕಾಲದಿಂದನೂ ನಮ್ಮದು ಅಂದರೆ ಇದೆ ನಾಟಿ ಹಸುಗಳ. ಮೊದಲು ಮುಂಚೆ ಎಲ್ಲ ನಾಟಿ ಮಂಡ್ಯ ದನಗಳಿದ್ವು, ಒಂದು 60-70 ಹಿಂಗೆ ದನ ಇದ್ವು. ಒಟ್ಟು ಕುಟುಂಬದಲ್ಲಿ ಒಂದು 150 ದನ ಬರೋವು. ನಮ್ಮೂರವ್ರದ್ದು ಇನ್ನೊಬ್ಬರದ್ದು ಸೇರಿ ಎಲ್ಲ ಇಂಪ್ರೂವ್ಮೆಂಟ್ ಆತ 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 ಎಲ್ಲ ಕಳೆದುಬಿಟ್ರು. ಅಲ್ಪ ಸ್ವಲ್ಪ ನಾವೊಂದು 10-12 ಹೆಣ್ಣಸುಗಳು ಇಟ್ಕೊಂಡು ಕರ್ಕೊಂಡು ಇದ್ದಾರೆ. ಅಣ್ಣ ನೀವೇನು ಸೆಲೆಕ್ಷನ್ ಕಳಿಸ್ತತ್ತೀರಾ ಅಥವಾ ಏನು ಸಂತೆ ಮೇಲೆ ತತ್ತೀರಾ ಅಥವಾ ಮನೆ ಹತ್ರ ಹೋಗಿ ಇದು ಕೊಂಡ್ಕೊತೀರಾ? ನಾನು ತಗೊಂಡು ಬರೋದು ತೀರಾ ಕಮ್ಮಿ ಅಂದರೆ ಕಮ್ಮಿ, ಅಪರೂಪ ಬಿಡ್ರಿ ತಗೊಬರೋದು. ಎಲ್ಲ ಮನೇಲೇ ಉತ್ಪತ್ತಿ, ಮನೇಲೇ ಎಲ್ಲ ಬೆಡ್ರೈನು. ಅಣ್ಣ ನೀವು ಜಾಸ್ತಿ ಯಾವ ಬೆಡ್ರೈನ್ ಸೆಲೆಕ್ಷನ್ ಮಾಡ್ತೀರಾ? ಇದೇ ಅದೇ ಅಂತ ಏನಿಲ್ಲ, ಆದರೆ ಯಾವ ಚೆನ್ನಾಗಿರ್ತಾವೋ ಜಾತಿ ಕುಲದಲ್ಲಿ, ಚರ್ಮ ಗಿರ್ಮ ತೆಳುವಾಗಿ ಹುಟ್ಟಾಣಿಕೆ ನಾನು ಚೆನ್ನಾಗಿ ಹುಟ್ಟಿರ್ತಾವೋ ಅವನ್ನ ಇದು ಮಾಡ್ತೀವಿ. ಬೆಡ್ರೈನ್ ಯಾವ್ದಾರು ಓಕೆ. ಉದ್ದಪ್ಪತ್ತ ಕತ್ತರಿ ಉದ್ದಾಪನ್ನ ಅನ್ನೋದಕ್ಕಿಂತ ಜಾತಿ ಕುಲನೂ ಇರಬೇಕು. ಅದು ದನ ಕಟ್ಟೋರು ಆಲ್ಮೋಸ್ಟ್ ಅಲ್ಲೆಲ್ಲ ಅಲ್ಲ, ಒಬ್ಬೊಬ್ಬರು ಉದ್ದಾಪನ ಮತ್ತು ಕೇಳ್ತಾರಲ್ಲ, ಅದಕ್ಕೆ ನಿಮ್ಮನ್ನ ಕೇಳಿದ್ದು. ಉದ್ದಾಪನ ಎಷ್ಟನ ಇರಲಿ, ಜಾತಿ ಕುಲ ಇರಬೇಕು. ಜಾತಿ ಕುಲ. ಓಕೆ ಓಕೆ. ನೀವು ಅಣ್ಣ ಯಾರು ಬಂದರೆ ಕಟ್ಸ್ಕೊಂಡು ಕೊಡ್ತೀರಾ? ಕೊಡೋದಿಲ್ಲ ಅಣ್ಣ. ನೀವು ಏನು ಕಣ 10-12 ಹಸು ಕಟ್ಕೊಂಡಿದ್ದೀರ, ಸೀಮೆ ಹಸು ಕಟ್ಕೋಬೋದಲ್ಲ? ನಮ್ಮ ಇಚ್ಛೆ, ನಾವೇನೋ ಇದರಲ್ಲೇ ಸಾಕಬೇಕು ಅಂತ ಆಸೆ, ಇದನ್ನೇ ಸಾಕ್ತೀವಿ. ಓಕೆ ಓಕೆ. ಅಷ್ಟೊಂದು ಒಲವಿಲ್ಲ. ಇದು ಕಾಲು ಕುಡಿಯೋಕ್ಕೋಸ್ಕರ ಒಂದು ತಂದಿದೆ, ಅದಿದೆ. 2 ಸೀಮೆ ಹಸುಗಳು ಇದ್ದಾವೆ, ಅದ್ರ ಜೊತೆ ನೀವು ಇದೆ. ಓಕೆ ಓಕೆ. ಒಟ್ಟಿನಲ್ಲಿ ನಾಟಿ ತಳಿ ಉಳಿಸ್ಬೇಕು ಅಂತ ನೀವು? ಹೌದು. ನಮ್ಮದು ಮೇನ್ ಇಂಟೆನ್ಷನ್ನೇ ಬ್ರೀಡಿಂಗು. ಬ್ರೀಡಿಂಗ್ ಪರ್ಪಸ್ಗೆ ತರೋದಣ್ಣ? ಅಣ್ಣ ಬ್ರೀಡಿಂಗು ಇವನ್ ನಿಮ್ಮ ಸುತ್ತಮುತ್ತ ಓರಿ ಎಲ್ಲೂ ಇಲ್ವಣ್ಣ? ಸುತ್ತಮುತ್ತ ಮಿನಿಮಮ್ 40 ಕಿಲೋಮೀಟ್ರ್ ದಾಟಿ ಹೋಗ್ಬೇಕು. 50 ಕಿಲೋಮೀಟ್ರ್ ಕನಕಪುರ. ನಮಗೆ ಕನಕಪುರ ದಾಟಿ ಒಳ್ಳೆ ಓರಿಗಳು ಇಲ್ಲಿ ತಟಗೇರಿ ಅಲ್ಲೆಲ್ಲ ಇದ್ದಾವೆ. ಒಂದು 25 ಕಿಲೋಮೀಟ್ರ್ ಆಗ್ತದೆ. ಕಮ್ಮಿ ಅಂದರೆ 25 ಕಿಲೋಮೀಟ್ರ್ ದೂರ ಹೋಗ್ಬೇಕು ಓರಿಯಲ್ಲಿ. ಅಣ್ಣ ನೀವು ಜಾಸ್ತಿ ಯಾವ ಊರಿಗೆ? ಅಣ್ಣ ಇದೇ ಓರಿ ಅದೇ ಓರಿ ಅಂತ ಅಲ್ಲ, ಇವಾಗ ಈ ಹೆಸರಿಗೆ ಯಾವ ಓರಿ ಅದು ಎಷ್ಟೇ ದೂರ ಆಗಲಿ ಹಾಕೊಂಡೋಗಿ ಕೊಡ್ತೀನಿ. ಬರೀ ಒಂದೇ ಓರಿಕೆ ಕೊಡ್ಸಲ್ಲ, ಎಲ್ಲ ಒಂದೇ ಓರಿಗೆ ಕೊಡ್ಸಲ್ಲ. ಇವಾಗ ಈ ಹಸು ಇಂಥ ಓರಿಗೆ ಕೊಡ್ಸಿದ್ರೆ ಕರು ಹುಟ್ಟುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಮೇಲೆ ನಾವು ಇವ್ರನ್ನ ಕೇಳ್ಕೊಂಡು ಸ್ವಲ್ಪ ಕೊಡಿಸ್ತೀವಿ. 4-5 ಜನ ವಿಚಾರ ಮಾಡಿ ನಿಮ್ಮ ಮನಸ್ಸಿಗೆ ಯಾವ್ದು ಬರುತ್ತೆ ಅದನ್ನು ಆ ಓರಿಗೆ ಕೊಡಿಸ್ತೀವಿ.
ಅಣ್ಣ ಇವಕ್ಕೆ ಇವಾಗ ಸಣ್ಣ ಮಕ್ಳ ಥರ ಸಾಕ್ತಾ ಇದ್ದೀರಲ್ಲ ಇವಕ್ಕೆ ಯಾವ ಥರ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಏನಿಲ್ಲ, ಹೊಟ್ಟೆ ತುಂಬ ಹಾಲು ಬಿಡ್ತೀರಿ ಕುಡಿಯೋಕ್ಕೆ, ಮೇವು ಹಾಕ್ತೀರಿ, ಹಸಿ ಮೇವು ತಿನ್ನುತ್ತೆ. ಏನೋ ಕೈ ತಿಂಡಿ ರೂಢಿ ಮಾಡಿದ್ರೆ ಒಂದು 3-4 ತಿಂಗಳ ಮೇಲೆ ಒಂದು ಚೂರು ಕಾಳುಗಳ ಐಟಮು ನುಚ್ಚು ಮಾಡಿಸಿ ಕೊಡ್ತೀನಿ. ಅಣ್ಣ ನೀವು ಜಾತ್ರೆ ಸೆಲೆಕ್ಷನ್ ಎಲ್ಲಿ ಹೋಗೋಣ? ನಾವು ನೋಡೋಕ್ಕೆಲ್ಲ ಹೋಗ್ತೀನಿ, ಅಂದರೆ ಹಾಕಲ್ಲ. ಮೊದಲು ನಮ್ಮ ಅಪ್ಪ ಅವ್ರು ಇದರಲ್ಲಿ ಐಂಗುಡಿ ಮಾಗಡಿ ಎಲ್ಲ ಮಾಡೋರು, ಕೂಟದ ಎತ್ತುಗಳು. ಇವಾಗ ಇಲ್ಲ, ಕೂಟದ ಎತ್ತುಗಳು ಸಾಕಿ ಇನ್ನೇನು ಜಾಸ್ತಿ ವರ್ಷಗಳಾಗೋಯ್ತು. ಏನಿದ್ರು ಹೆಣ್ಣು ಅಷ್ಟೇ, ನೋಡೋಕೆ ಹೋಗ್ತೀವಿ. ಅಂದರೆ ಒಂದು ನಮ್ಗೆ ಹೇಳಿ ತರ್ತಾ ಇದ್ಬಿಡಿ, ನೀವು ಬ್ರೀಡಿಂಗ್ ಪರ್ಪಸ್ಗೆ ತರೋದು. ಸುಮಾರು ಜನ ತಂದು ಗಬ್ದಸ ಮತ್ತು ಈ ದಸ ಅಂದ್ಮೇಲೆ ಮಾಡ್ಕೊತಾರೆ. ನೀವು ನಾನು ಸ್ವಂತ ಓರಿ ಕೊಡಿಸಿ ಹೊಲ ಮಾಡಿ 9-10 ತಿಂಗಳು ಕಾಯ್ದು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ರಿಸಲ್ಟ್ ಸಿಕ್ಕಾದ್ಮೇಲೆ ಅದರಲ್ಲಿರೋ ಖುಷಿನೇ ಬೇರೆ. ಅದ್ರಲ್ಲಿ ಸಿಗೋ ಖುಷಿ ಬೇರೆ ಇದ್ರಲ್ಲಿ ಸಿಗಲ್ಲ. ಇವಾಗ ನಾವು ಕಾಸು ಕೊಟ್ಟು ಯಾರೋ ಓರಿ ಕೊಡ್ಸಿರ್ತಾರೆ, ಇನ್ನೊಂದು 15 ದಿನ ಕರು ಹಾಕ್ಬಿಡುತ್ತೆ, ತಗೊಬಂದು ಕರು ಹಾಕ್ಸಲ್ಲ. ನಾವು ಸ್ವಂತ ಓರಿ ಕೊಡಿಸಿ 365 ನಮ್ಮ ಮನೇಲಿ ಎನಿ ಟೈಮ್ ಯಾವಾಗನ ಬರ್ರಿ ನೀವು ದನ ಇರ್ತವೆ. ಅಣ್ಣ ನಿಮ್ಮ ಮನೆ ಒಂದು ಬೀಚ್ ಇತ್ತಲ್ಲ, ಅದೇ ಕಡೆ ಕೊಟ್ರಿ ಅಣ್ಣ? ಅಣ್ಣ ಅದು ಇಲ್ಲಿ ಹೊಸದುರ್ಗ ಶಿವಣ್ಣನ ಕೊಟ್ಟಿದ್ದೆ, ಅವರು ಮಹಾರಾಷ್ಟ್ರಗೇನೋ ಕೊಟ್ಟಿದ್ದೆ. ಬ್ರೀಡಿಂಗ್ ಇಕ್ಕೋಬೋದಾಯ್ತು ಅಣ್ಣ, ನೀವು 10 ವರ್ಷ ಐತೆ ಒಂದು ಬೀಚ್ ಇಕ್ಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿದೆ. ಓರಿ ಇಕ್ಕೊಂಡ್ರೆ ಪ್ರಯೋಜನ ಏನಿರಲ್ಲ. ನಾನು ಹೇಳಿಲ್ಲ ಅವಾಗೆ, ಇವಾಗ ಈ ಹಸುಗೆ ಯಾವ ಓರಿ ಕೊಡ್ಸಿದ್ರೆ ಸೂಟಬಲ್ ಆಗುತ್ತಾ ಅದೇ ಓರಿ ಕೊಡಿಸ್ಬೇಕು. ನಾವು ಒಂದೇ ಓರಿನ 10 ಹಸುನು ಕೊಡಿಸ್ಕೊಂಡಿದ್ರೆ ಅದು ಚೆನ್ನಾಗಿರಲ್ಲ, ಬರೀ ಒಂದೇ ಓರಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಕರುನು ಏನಂತ ರಿಸಲ್ಟ್ ಏನು ಬರಲ್ಲ. ಹಂಗನ್ನಂಗಿದ್ದಿದ್ರೆ ಟಾಪ್ ಓರಿನೇ ಇಕ್ಕೋಬೇಕು ನಾವು. 10 ಕಾಯಿ ಹಾಕೋರು ಒಂದು ಸೊಸೆ ಟಾಪ್ ಬರುತ್ತಣ್ಣ. ಹಂಗಾಗಿ ನೀವು ಸೆಲೆಕ್ಷನ್ ಚೆನ್ನಾಗಿ ಮಾಡ್ತೀರಣ್ಣ. ನೀವೊಬ್ರು ಯೂತಾಗಿ ಈಗಿನ ಯೂತ್ಗೆ ಏನು ಹೇಳ್ತೀರಣ್ಣ? ಯೂತ್ಗೆ ಏನು ಹೇಳ್ತೀನಿ ಅಂದರೆ, ಅನುಕೂಲ ಇದ್ದರೆ ಎಲ್ಲರೂ ಒಂದೊಂದು ನಾಟಿ ಹಸ ಕಟ್ಕೊಳ್ರಿ, ಅದರಲ್ಲೂ ಹೆಣ್ಣಸ ಕಟ್ಕೊಳ್ರಿ. ಹೆಣ್ಣಸ ಕಟ್ಕೊಂಡು ಅವನ್ನ ಸಾಕಿ ಕರ ಹಾಕ್ಸಿ ಅದರಲ್ಲಿ ನೋಡಿ ಅನುಭವ ತಗೊಳ್ರಿ. ಆಮೇಲೆ ಇನ್ನೂ ಅನುಕೂಲ ಆದರೆ ಒಂದೊಂದು ಜೊತೆ ಹೂವು ಕರುಗಳು ಇಲ್ಲ ಸಣ್ಣ ಹೆಣ್ಣು ಕರುಗಳು ಅವನ್ನೆಲ್ಲ ಸಾಕೊಂಡು ಸ್ವಲ್ಪ ಈ ಆಧುನಿಕ ಬಿಟ್ಟು ಈ ಹಳೆ ಪದ್ಧತಿ ಥರ ಜಾತ್ರೆ ಗೀತ್ರೆ ಮಾಡೋದು ಅವೆಲ್ಲ ಮಾಡಬೇಕು. ಅಣ್ಣ ತಮ್ಮ ನಂಬರ್ ಹೇಳಿ ಅಣ್ಣ. 702-666-3039. ಅಣ್ಣ ಯಾರ್ಯಾರು ನಮ್ಮ ಚಾನಲ್ ಮುಖಾಂತರ ನಾನು ಒಬ್ಬರು ಯೂತು ನಮಗೂ ಒಂದು ಚೆನ್ನಾಗಿರೋದು ಕಳಿಸ್ತಾ ಕೊಡಿ, ಏನು ತಗೊಡ್ತೀರಾ? ನಾನು ಬಿಡುವಿದ್ರೆ ಫ್ರೀ ಇದ್ರೆ, ನಾವು ಕೆಲ್ಸಕ್ಕೆ ಹೋಗಿ ಬರೋರು ಬಿಡುವಿದ್ರೆ ಫ್ರೀ ಇದ್ರೆ ಹಂಗೇನಾದ್ರೂ ಸಿಕ್ತಂದ್ರೆ ನಾನು ತಕೊಡ್ತೀನಿ ಅಣ್ಣ. ಇವಾಗ ಎಲ್ಲಾರ್ಗು ಒಳ್ಳೇದೇ ಬೇಕು. ಹೌದು ಅಣ್ಣ. ಇವಾಗ ನಾವು ರೀಸೇಲ್ ಮಾಡ್ಬೇಕಂದ್ರೆ ಎಲ್ಲಾರ್ಗು ಒಳ್ಳೇದೇ ಬೇಕು. ಹೌದು ಅಣ್ಣ. ಸ್ವಲ್ಪ ಕಳಪೆ ಇರೋದು ಕಟ್ಟಿದ್ರೇನೆ ಮಾರಕ್ಕಾಗಲ್ಲ ಈಗಿನ ಪರಿಸ್ಥಿತಿಲಿ. ಯಾಕಂದ್ರೆ ಎಲ್ಲಾರ್ಗು ಒಳ್ಳೇದೇ ಬೇಕು, ಎಲ್ಲಾರ್ಗು ಉದ್ದಾಪನ ಇರೋದೇ ಬೇಕು, ಎಲ್ಲಾರ್ಗು ಎಡೆ ನಾಮ ಇರೋದು ಬೇಕು, ಸಣ್ಣ ಮುಖನೇ ಬೇಕು, ಕಾಲು ಕಂಬ ಜೋರಾಗಿರೋದೇ ಬೇಕು. ಆದ್ರೆ ಇವಾಗ ತಗೊಂಡವ್ರು ಏನಾದ್ರು ಸ್ವಲ್ಪ ಅಂತಿಂತವ್ ತಗೊಂಡ್ರೆ ಹೊಸಬ್ರು, ಅದ್ರಲ್ಲೂ ಏನಾದ್ರು ಹೊಸಬ್ರು ತಗೊಂಡ್ರೆ ಅವ್ರು ಮಾರಕ್ಕಾಗಲ್ಲ. ಮಾರಕ್ಕಾಗ್ದಿದ್ದಾಗ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ ಅವರು. ಕಟ್ಟೋದಕ್ಕೆ ಪ್ರಯತ್ನ ಮಾಡಿರೋ ಬಿಟ್ಬಿಡ್ತಾರೆ, ಬೇಡಪ್ಪ ಇವ್ರು ಸವಾಸ ಮಾರಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಹೊಸಬ್ರು ಸಾಕೋರು ಚೆನ್ನಾಗಿರೋದೇ ನೋಡಿ ತಗೊಂಡು ಸಾಕ್ರಿ. ಯಾಕಂದ್ರೆ ಕರು ಬಿದ್ರೇನು ಕಾಸಾಗುತ್ತೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಹಾಲು ಬರುತ್ತೆ, ಹಾಲಾಗುತ್ತೆ. ಅಟ್ಲೀಸ್ಟ್ ನೀನು ಮಿನಿಮಮ್ ಒಂದು ಕರುನಲ್ಲಿ ಎಷ್ಟು ದುಡ್ಡು ಮಾಡ್ಬೋದು? ಕರು ಆಗಿರ್ಬೋದು, ಕಟ್ಸಾಗಿರ್ಬೋದು. ದುಡ್ಡು ಕಾಸು ಅಣ್ಣ ನಿಮ್ಮ ಪ್ರಕಾರ, ನಿಮ್ಮ ತಿಳುವಳಿಕೆ ಪ್ರಕಾರ ಕೇಳಿ, ದುಡ್ಡು ಕಾಸು ಲೆಕ್ಕಾಚಾರ ಹಾಕೋದಲ್ಲ. ಇದೆಲ್ಲ ಒಂದು ಖುಷಿಗೋಸ್ಕರ ಮಾಡೋದಷ್ಟೇ. ಅದೃಷ್ಟ ಇದ್ಬಿಟ್ರೇನು ಇವಾಗ ಬೆಲೆಗಳು ಹೇಳ್ತಾರಲ್ಲ, ಗೊತ್ತಲ್ಲ, 2 ಲಕ್ಷ 3 ಲಕ್ಷ ಹಂಗೇನಾದ್ರೂ ಆದ್ರೂ ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ಕಳಪೆ ಬಿದ್ರೇನು ಏನು ಮಾಡೋಕ್ಕಾಗಲ್ಲ. ಕಳಪೆ ಬಿದ್ರೇನು ಕಮ್ಮಿ ಅಂದ್ರೂ ನಮ್ಮ ಇವು ನಾಟಿ ಹಸುಗಳು 30-40 ಸಾವಿರನೇ. ಇವತ್ತು ನಾವು ಹಾಲು ಕುಡಿಸ್ಕೊಂಡು ಬಿಡ್ತೀನಿ ಅಂದ್ರೂ 30-40 ಸಾವಿರ ಕೊಡ್ಬೋದು, ಕಮ್ಮಿ ಕಳಪೆ ಕರ ಅಂದ್ರೂ. ಹಂಗೆ ಅಣ್ಣ ನೀವು ಇವಾಗ ಎಷ್ಟು ಸೇಲ್ ಮಾಡಿದ್ದೀರಾ ನಿಮ್ಮ ಮನೆಯಿಂದ? ನಾನು ಓರ್ ಕರ್ಗಳು ಹುಟ್ಟಿದ್ರೆ ಕೊಡ್ತೀರಿ, ಹೆಣ್ಣು ಕರ್ಗಳು ಸಾಮಾನ್ಯ ಕೊಡಲ್ಲ. ಮೊನ್ನೆ ಒಬ್ರು ಇದನ್ನ ಬೇಕೇ ಬೇಕು ಅಂದ್ಬಿಟ್ಟು ಮದ್ದೂರವರು ದರ್ಶನ್ ಅಂದ್ಬಿಟ್ಟು ಅವ್ರಿಗೆ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಕೇಳ್ಕೊಂಡು ವ್ಯಾಪಾರ ಇದ್ದೀರಾ 70 ಸಾವಿರ ಕಟ್ಟಣ ಕಟ್ಟಿ ಇಟ್ಕೊಂಡವ್ರೆ. ಮುಂದೆ ಅವ್ರು ಬೇಡ ಅಂದರೆ ನಮಗೆ ವಾಪಸ್ ಹಾಕ್ಕೊಡೋಂಗೆ. 2 ಅಲ್ಲಿಗೆ ಇವಾಗ ಇದ್ದಿತ್ತು, ಓರಿ ಕೊಡ್ಸಿರ್ಲಿಲ್ಲ. ಇವಾಗ ಅರ್ಜುನ ಓರಿ ಕೊಡ್ಸೋರು. ಅರ್ಜುನ ಓರಿ ಕೊಡ್ಸೋರು. ಓಕೆ ಆಯ್ತಣ್ಣ, ಥ್ಯಾಂಕ್ ಯು.